ಏನನ್ನೂ ಸಾಧಿಸದೆ ನಿರರ್ಥಕವಾಗಿ ಬದುಕಿ ಸತ್ತರೆ ಅದು ಸಾವಿಗೆ ಮಾಡುವ ಅವಮಾನ. ಆದರ್ಶವಿಲ್ಲದೆ ಗುರಿ ಇಲ್ಲದೆ ಬದುಕಿದರೆ ಅದು ನಾವು ಬದುಕಿಗೆ ಮಾಡುವ ಅವಮಾನ. ಸ್ವಾಮಿ ವಿವೇಕಾನಂದ. ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ನೆಚ್ಚಿನ ಫಿಸಿಕ್ಸ್ ಲೆಕ್ಚರರ್. ಸೊ ಇದುವರೆಗೂ ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ನಾವು ಕರೆಂಟ್ ಎಲೆಕ್ಟ್ರಿಸಿಟಿದು ಥಿಯರಿ ಪಾರ್ಟ್ ಮತ್ತು ಸಮ್ ಬೋರ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ. ಸೊ ಇವತ್ತು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೆ ಸಿ ಇ ಟಿ ಆಗಿರ್ಬೋದು, ನೀಟ್ ಆಗಿರ್ಬೋದು, JEE ಆಗಿರ್ಬೋದು, ಇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಹೈಯರ್ ಎಜುಕೇಷನ್. ಸೊ ಅದರಲ್ಲಿ ಸಮ್ ಪ್ರಾಬ್ಲಮ್ಸ್ನ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ನಿಮಗೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಎಲ್ಲ ಥರದ್ದು ಫಾರ್ಮುಲಾಸ್ನ ಮೆನ್ಷನ್ ಮಾಡಿ ಹೇಳಿದ್ದೀನಿ. ಆ ಫಾರ್ಮುಲಾಸ್ ಎಲ್ಲ ನೆನಪಿದೆ ಅನ್ಕೊತೀನಿ. ಓಕೆ, ಸೊ ಇಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ ಅಂತಂದರೆ, ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ಎ 10 volt ಈಸ್ ಅಪ್ಲೈಡ್ ಅಕ್ರಾಸ್ ಎ ಕಂಡಕ್ಟರ್ ಆಫ್ 1000 ನಂಬರ್ ಆಫ್ ohms. ಓಕೆ, so this one is 1000 number of electrons flowing through the conductor in 300 second. Okay, so potential difference ಎಷ್ಟು ಕೊಟ್ಟಿದೆ, 10 volt ಅಪ್ಲೈ ಮಾಡಿದಾಗ. ಸೊ ಇನ್ ದ ಕ್ರಾಸ್ ಸೆಕ್ಷನ್ ಅಲ್ಲಿ ನಮಗೆ ಏನು ಮಾಡಿದೆ, 1000 ಚಾರ್ಜ್ ಪಾರ್ಟಿಕಲ್, 1000 ಕೂಲಂಬ್ ಆಫ್ 1000 ohms. ಓಕೆ, ದಿಸ್ ಒನ್ ಈಸ್ ರೆಸಿಸ್ಟೆನ್ಸ್. ಸೊ ನಿಮಗೆ ಅಲ್ಲಿ ಯೂನಿಟ್ ಮಿಕ್ಸ್ ಆಗಿದೆ, ಆ ಯೂನಿಟ್ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 10 volt ಈಸ್ ಅಪ್ಲೈಡ್ ಅಕ್ರಾಸ್ ಎ ಕಂಡಕ್ಟರ್ ಆಫ್ 100 ohm. ದ ನಂಬರ್ ಆಫ್ ಎಲೆಕ್ಟ್ರಾನ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಇನ್ 300 second ಈಸ್. ಸೊ ಇಲ್ಲಿ ನಾವೇನು ಕೊಟ್ಟಿದ್ದಾರೆ, ಸೊ ಒಂದು ಕಂಡಕ್ಟರ್ ಇದೆ. ಓಕೆ, ದಿಸ್ ಕಂಡಕ್ಟರ್ ಯಾವ ಟು ಅಪ್ಲೈ, ಎಷ್ಟು ಅಪ್ಲೈ ಮಾಡಿದ್ರೆ ಪೊಟೆನ್ಷಿಯಲ್ ಈಸ್ 10 volt ಅಪ್ಲೈ ಮಾಡಿದ್ರೆ ಇದ್ರ ರೆಸಿಸ್ಟೆನ್ಸ್ ಎಷ್ಟಿದೆ, 1000 ohm ರೆಸಿಸ್ಟೆನ್ಸ್ ಇದೆ. ಓಕೆ, ಸೊ ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಏನಾಗ್ತಿದೆ, ಮೂವ್ ಆಗಬೇಕು ಅಂದ್ರೆ 1 ಸೆಕೆಂಡಲ್ಲಿ ಮೂವ್ ಆಗ್ತಾ ಇದೆ. ಸೊ 1 ಸೆಕೆಂಡಲ್ಲಿ 1 ಎಲೆಕ್ಟ್ರಾನ್ ಮೂವ್ ಆಗ್ತಿದೆ ಅಂತಂದ್ರೆ ಆಲ್ಮೋಸ್ಟ್, ನಾನು ಜನರಲಿ ಹೇಳ್ತಾ ಇರೋದು, ಒಂದೇ ಮೂವ್ ಆಗ್ತಾ ಇಲ್ಲ, ಜನರಲಿ ಹೇಳ್ತಾ ಇದ್ದೀನಿ, 1 ಸೆಕೆಂಡ್ ಮೂವ್ ಆಗ್ತಿದೆ ಅಂತಂದ್ರೆ 300 ಸೆಕೆಂಡ್ಸಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ, ಹೌ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೂವಿಂಗ್ ಇನ್ 300 seconds ಅಂತ ಕೇಳಿದ್ದಾನೆ. ಸೊ ಫಸ್ಟ್ ನಮಗೆ ನಂಬರ್ ಆಫ್ ಎಲೆಕ್ಟ್ರಾನ್ ಬೇಕು ಅಂತಂದರೆ ಚಾರ್ಜ್ ಫೈಂಡ್ ಔಟ್ ಮಾಡಬೇಕು. ಚಾರ್ಜ್ ಇಸ್ ಈಕ್ವಲ್ ಟು N ಇಂಟು E ಬೈ ಯೂಸಿಂಗ್ ದ ಕ್ವಾಂಟೈಸೇಷನ್ ಆಫ್ ಫಸ್ಟ್ ಚಾಪ್ಟರ್ ಪ್ರಾಪರ್ಟಿ ಆಫ್ ಚಾರ್ಜ್ ಹೇಳ್ತೀವಲ್ವ, Q ಇಸ್ ಈಕ್ವಲ್ ಟು NE ಬೇಕು. ಸೊ N ಅಂತ ಅಂದ್ರೇನು, N ಇಸ್ ಈಕ್ವಲ್ ಟು Q ಬೈ E. N is equal to Q by E. So Q is equal to ಏನು, ಚಾರ್ಜ್. ಸೊ by using the current equation, I is equal to Q by T. I is equal to Q by T. So that Q is equal to ಏನಾಗುತ್ತೆ, Q is equal to IT. Q is equal to IT. ಸೊ ಇಲ್ಲಿ ನಮಗೆ ಕ್ವಶನ್ ಸೊಲ್ಯೂಷನ್ ಏನಂತ ಕೇಳಿದ್ರೆ, ನಂಬರ್ ಆಫ್ ಎಲೆಕ್ಟ್ರಾನ್ ಪರ್ time t second, 300 t second is equal to Q by E. Q is equal to IT divided by E. IT divided by E. Okay, so ಇಲ್ಲಿ ನಿಮಗೆ ಏನಂತಾರೆ, flowing through a conductor in 300 second. So in T, okay, this T, not denominator, in 300 second, per second ಅಂತ ಹೇಳಿಲ್ಲ, in 300 second ಅಂದಾಗ the T and T get cancel. So N is equal to I divided by E. This is the formula. ಓಕೆ, ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಂಬರ್ ಆಫ್ ಡೆನ್ಸಿಟಿ I is equal to E. ಸೊ ಇಲ್ಲಿ ನಿಮಗೇನಿದೆ, ಪೊಟೆನ್ಷಿಯಲ್ V ಕೊಟ್ಟಿದ್ದಾರೆ, ನೆಕ್ಸ್ಟು ರೆಸಿಸ್ಟೆನ್ಸ್ 100 ohms ಕೊಟ್ಟಿದ್ದಾರೆ. ಸೊ I is equal to ಏನಾಗುತ್ತೆ, that I is equal to V by R. So I is equal to V divided by R into E. So V is equal to ಎಷ್ಟಿದೆ, 10 divided by R is 1000 into charge of electron is 1.6 into 10 power minus 19. Okay, so this one is 10 ones are 10 100. Okay, so 10 100 ಆಗುತ್ತೆ. ಸೊ 100 ಅಂದರೆ 10 power 2. ಸೊ ದಟ್ ಒನ್ ಈಸ್ N is equal to ನಮಗೆ ಕರೆಂಟ್ ಈಸ್ 0.01. 10 divided by 1000 ಮಾಡಿದ್ರೆ 0.01 divided by 1.6 into 10 power minus 19. 0.01 divided by 1.6 ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ವ್ಯಾಲ್ಯೂ N is equal to 1.875 into 10 power 19 ಮೇಲ್ಗಡೆ ಹೋದರೆ ಪ್ಲಸ್ 19. ಸೊ ನಂಬರ್ ಆಫ್ ಎಲೆಕ್ಟ್ರಾನ್, ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇದೆ ಅಂತಂದರೆ 1.875 ಇಂಟು 10 power 19. ಓಕೆ, ಸೊ ನಿಮಗೆ ಆಲ್ಮೋಸ್ಟ್ 1.875 ಈ ಇಕ್ವೇಷನ್ ಒಂದೇ ಥರ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಸಾಲ್ವ್ ಮಾಡಬೇಕಾಗಿರೋದು ಬೇಸ್ಡ್ ಆನ್ ದ
ಈ ಪವರ್ ಮೇಲೆ. ಓಕೆ, 17, 22, 19. ಸೊ 4th ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನಿಮಗೆ ಈ ಥರ ಒಂದು ಕನ್ಫ್ಯೂಷನ್ ನೋಡಿ, ನಿಮಗೆ ಒಂದಕ್ಕೊಂದು ರಿಲೇಷನ್ ಇಲ್ಲ. ಪೊಟೆನ್ಷಿಯಲ್ ಕೊಟ್ಟಿದ್ದಾನೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ, ಟೈಮ್ ಕೊಟ್ಟಿದ್ದಾನೆ, ಕ್ಯಾಲ್ಕುಲೇಟ್ ಮಾಡೋದು ಎನ್ ಕ್ಯಾಲ್ಕುಲೇಟ್ ಮಾಡಿದ್ದಾನೆ. ಎನ್ ಫಾರ್ಮುಲಾದಲ್ಲಿ ಇಲ್ಲಿ ಯಾವ ಫಂಕ್ಷನ್ ಇಲ್ಲ ನೋಡಿ, ಯಾವ ಫಂಕ್ಷನ್ ನೀವು ಅಲ್ಲಿ ಕೊಟ್ಟಿರೋದು ಪೊಟೆನ್ಷಿಯಲ್ಲು ಇಲ್ಲ, ಕರೆಂಟು ಇಲ್ಲ, ಇದು ಇಲ್ಲ. ಸೊ ಬೇಸ್ಡ್ ಆನ್ ದಿಟ್ ಯು ಹ್ಯಾವ್ ಟು ಸಾಲ್ವ್ ಲೈಕ್ ದಿಸ್. ಸೊ Q is equal to NE, ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಸೊ N is equal to Q/E. ಸೊ Q is equal to ಏನಾಗುತ್ತೆ, IT ಆಗುತ್ತೆ. ಓಕೆ, ಸೊ IT ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸೊ IT ಡಿವೈಡೆಡ್ ಬೈ E ಆಯಿತು N. ಸೊ ಅಲ್ಲಿಗೆ ನಿಮಗೆ ಕ್ವಶನ್ ಹೇಳಿರೋದು ನಂಬರ್ ಆಫ್ ಎಲೆಕ್ಟ್ರಾನ್ ಫ್ಲೋ ಥ್ರೂ ದ ಕಂಡಕ್ಟರ್ ಇನ್ ಟೈಮ್. ಇನ್ ಟೈಮ್ ಅಂತಂದರೆ ದ ಟೋಟಲ್ ನಂಬರ್ ಆಫ್ ಇಂಟು 300 ಸೆಕೆಂಡ್. So n into t, so I t get cancel, n is equal to I by E ಆಯಿತು. ಸೊ n is equal to I is not given, ಸೊ ಅದನ್ನು ಐನು ಸಾಲ್ವ್ ಡಿರೈವ್ ಮಾಡ್ಕೊತೀರಾ. I is equal to V by R into E ಮಾಡ್ಕೊತೀವಿ. ಅವಾಗ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ n ವ್ಯಾಲ್ಯೂ ಈಸ್ 1.875 into 10 power 19. ಸೊ ದಿಸ್ ಇಸ್ ದ 4th one is the first answer. ಓಕೆ, ಅಂಡ್ ನೆಕ್ಸ್ಟ್ ಸೆಕೆಂಡ್ ಒನ್. ಸೊ ಕಾಂಪಿಟೇಟಿವ್ ಮೀನ್ಸ್ ನಿಮಗೆ ತುಂಬ ಕನ್ಫ್ಯೂಷನಲ್ಲಿ ಕ್ವಶನ್ ಕೇಳ್ತಾನೆ, ಬಟ್ ಸಿಂಪಲ್ ಆಗಿ ಇರುತ್ತೆ. ನಿಮಗೆ ಗೊತ್ತಿರೋ ಕ್ವಶನ್ನೇ ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ. ಸೊ ಅದಕ್ಕೆ ಕಾನ್ಸಂಟ್ರೇಷನ್ ಇಂದ ನೀವು ಕ್ವಶನ್ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡ್ಕೊಂತ ಹೋಗಿ. ಓಕೆ, ಸೊ ಎ ಕರೆಂಟ್ ಆಫ್ 10 amps is maintained in a conductor of cross section 1 centimeter square if the number of density of free electron be 9 into 10 power 28 per meter cube, the drift velocity of free electron is. ಓಕೆ, ಸೊ ಇಲ್ಲಿ ನಮಗೆ ಏನು ಕೊಟ್ಟಿದ್ದಾನೆ, ಸೊ ಕರೆಂಟ್ ಆಫ್ 10 amps. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಮೇಂಟೈನ್ಡ್ ಕಂಡಕ್ಟರ್. ಓಕೆ, ಒಂದು ಕಂಡಕ್ಟರ್ ಇಸ್ ದ ಕಂಡಕ್ಟರ್ಲಿ ಕ್ರಾಸ್ ಸೆಕ್ಷನಲ್ ಏರಿಯಾ. ಸೊ ದಿಸ್ ಏರಿಯಾ ಎ ಇಸ್ ಈಕ್ವಲ್ ಟು ಏನಿದೆ 1 ಸೆಂಟಿಮೀಟರ್ ಸ್ಕ್ವೇರ್, 1 into 10 power -4 ಮೀಟರ್ ಸ್ಕ್ವೇರ್. ಓಕೆ, ಸೊ ಇದರಲ್ಲಿ ಫ್ಲೋ ಆಗ್ತಿರೋ ಕರೆಂಟ್, ದಿಸ್ ದ ಫ್ಲೋ ಆಫ್ ಕರೆಂಟ್ I is equal to 10 amps ಕರೆಂಟ್ ಅಷ್ಟು ಫ್ಲೋ ಆಗ್ತಾ ಇದೆ. ಸೊ 10 amps ಕರೆಂಟ್ ಅಷ್ಟು ಫ್ಲೋ ಆಗಬೇಕು ಅಂತಂದ್ರೆ ಇದರಲ್ಲಿ ಇನ್ಸೈಡ್ ಇರೋ ನಂಬರ್ ಆಫ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಎನ್ ವ್ಯಾಲ್ಯೂ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತಂದ್ರೆ n is equal to 9 into 10 power 28, 9 into 10 power 28. ಸೊ ಈಗ ಫೈಂಡ್ ಔಟ್ ಮಾಡ್ಬೇಕಾರೋದೇನು, ಸೊ ಇಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ ಇಷ್ಟು ಕರೆಂಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಸೊ ಇನ್ ಟೈಮಲ್ಲಿ ಎಷ್ಟು ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ ಈ ಪಾಯಿಂಟಿಂದ ಈ ಪಾಯಿಂಟ್. ದಿಸ್ ದ ಕರೆಂಟ್ ಡೈರೆಕ್ಷನ್ ಆದರೆ ಎಲೆಕ್ಟ್ರಾನ್ ಡೈರೆಕ್ಷನ್, ದಿಸ್ ಡೈರೆಕ್ಷನ್ ಆಪೋಸಿಟ್ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಷ್ಟು ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ ಆ ಡ್ರಿಫ್ಟ್ ವೆಲಾಸಿಟಿನ ಫೈಂಡ್ ಔಟ್ ಮಾಡಬೇಕು. ಸೊ ವಿ ಡಿ ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ವಿ ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಸೊ ನಮಗೆ ಸೊ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಅಂಡ್ ಡ್ರಿಫ್ಟ್ ವೆಲಾಸಿಟಿ. ಕರೆಂಟ್ ಅಂಡ್ ಡ್ರಿಫ್ಟ್ ವೆಲಾಸಿಟಿ I is equal to NEAVD. ಹೌದಾ, I is equal to NEAVD. ಸೊ VD is equal to drift velocity is equal to VD is equal to I divided by NEA. ಸೊ VD drift velocity I ಎಷ್ಟು ಕೊಟ್ಟಿದ್ದಾನೆ 10 amps. The current flowing, maintained current in a conductor 10 amps divided by density of electron 9 into 10 power 28. 9 into 10 power 28 into that E is indicate the charge of electron 1.6 into 10 power -19 into area 1 into 10 power -4 is nothing but 10 power -4. Okay, so ಅಲ್ಲಿಗೆ that one is equal to 10 divided by 16 9s ಅಂತಂದ್ರೆ 144. ಸೊ ಅಲ್ಲಿಗೆ 14.4. ಓಕೆ, ಸೊ 14.4 ಇಲ್ಲಿ 19 + 4 23 28 19 20 23 28 ಅಲ್ಲಿ 23 ಹೋದ್ರೆ 10 power +5. ಓಕೆ, 10 power +5. ಸೊ ನಿಮ್ಗೆ ಏನಾಗುತ್ತೆ, ಸೊ ದಟ್ ಒನ್ ಇಸ್ ಈಕ್ವಲ್ ಟು 1 divided by 14.4 1 divided by 14.4 ಮಾಡ್ಕೊಳ್ಳಿ ಅಷ್ಟೇ. ಏಕೆಂದರೆ 10 power 1 ಅಂತ ಬರ್ಕೊಂತೀರ, ಇದು ಮೇಲ್ಗಡೆ ಹೋದ್ರೆ 10 power -4 ಆಗುತ್ತೆ. ಸೊ ಇಲ್ಲಿ ಗೆಟಿಂಗ್ ಕರೆಂಟ್ ಈಕ್ವೇಶನ್ 6.94 into 10 power -6 meter per second. So 1 divided by 14.4 ಮಾಡಿದ್ರೆ ಇಲ್ಲಿ ಗೆಟಿಂಗ್ ಸಮ್ 0 ಪಾಯಿಂಟ್ ಸಮಥಿಂಗ್ ವ್ಯಾಲ್ಯೂ ಅಂದರೆ 0.0069. 10 power 5 ಮೇಲ್ಗಡೆ ಹೋದರೆ 10 power -5 ಆಗುತ್ತೆ. 10 power -5 into 10 ಅಂತಂದರೆ 10 power -4. ಓಕೆ, ಸೊ ಅಲ್ಲಿಗೆ 1 divided by 14.4 ಎಷ್ಟು ಬರ್ತಿದೆ ಅಂದರೆ 0.0694. 0.0694 into 10 power -4 ಅಲ್ಲಿಗೆ 6.94 into 10 power -6. ಸೊ ಎಲ್ಲಿದೆ 6.94 into 10 power -6. ಸೊ
ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ದಿಸ್ ಈಸ್ ದ ವೇ ಆಫ್ ಫೈಂಡಿಂಗ್ ದ ಡ್ರಿಫ್ಟ್ ವೆಲಾಸಿಟಿ. ಬೇಸ್ಡ್ ಆನ್ ದಿಸ್ ಇದೊಂದೇ ಡ್ರಿಫ್ಟ್ ವೆಲಾಸಿಟಿನೇ ಕೇಳ್ತಾರೆ ಅನ್ಕೋಬೇಡಿ. ಸಮ್ ಟೈಮ್ ಕರೆಂಟ್ ಕೇಳ್ತಾರೆ, ಸಮ್ ಟೈಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕೇಳ್ತಾರೆ, ಸಮ್ ಟೈಮ್ ಏರಿಯಾ ಕೇಳ್ಬೋದು, ಸಮ್ ಟೈಮ್ ಲೆಂತ್ ಕೇಳ್ಬೋದು. ಸೊ ಏನು ಕೇಳಿದ್ರು ಈ ಈಕ್ವೇಶನ್ ಫಾರ್ಮುಲಾ ಮೇಲೆ ನೀವು ಫೈಂಡ್ ಔಟ್ ಮಾಡ್ತಾ ಹೋಗಿ. ಓಕೆ, and the next one, the resistance of a rectangular block of copper of dimensions 2 millimeter and 5 millimeter between the two square faces is 0.02 ohm. 0.02 ohm. What is the resistivity of copper? So this one is ohm. This function is ohm. It is not getting ಯಾಕೋ ಮಿಸ್ ಆಗಿದೆ, ಆ ಓಮ್ ಅಂತ ತಿದ್ದುಪಡಿ ಮಾಡಿಕೊಡಿ. ಸೊ ನೆಕ್ಸ್ಟು ದ ರೆಸಿಸ್ಟೆನ್ಸ್. ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು? ಸೊ ನಿಮಗೆ ಒಂದು ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ ಕೊಟ್ಟಿದ್ದಾರೆ. ಸೊ ಒಂದು ಬ್ಲಾಕ್ ಇದೆ, ಈ ಬ್ಲಾಕ್ದು ನಿಮಗೆ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಡೈಮೆನ್ಷನ್ಸ್ ಎಷ್ಟಿದೆ? 2 millimeter, height is 5 millimeter. Okay, height is 5 millimeter. So in between two faces, in between the two face, ಈ ಫೇಸ್ ಮತ್ತು ಈ ಫೇಸ್, ಇದೊಂದು ಫೇಸ್ ಅಂದರೆ ಇದೊಂದು ಪಾಯಿಂಟ್. ಈ ಪಾಯಿಂಟ್ ಒಂದು ಲೈನಲ್ಲಿ ನಮಗೆ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತಂದರೆ 0.02 ಓಮ್. ವಾಟ್ ಇಸ್ ದ ರೆಸಿಸ್ಟೆನ್ಸ್ ಈಸ್ 0.02 ಓಮ್. ಓಕೆ, ದೆನ್ ವಾಟ್ ಇಸ್ ದ ರೆಸಿಸ್ಟಿವಿಟಿ ಆಫ್ ಕಾಪರ್? ಓಕೆ, ರೆಸಿಸ್ಟಿವಿಟಿ ಆಫ್ ಕಾಪರ್ನ ನಾವು ಫೈಂಡ್ ಔಟ್ ಮಾಡಬೇಕು. ರೆಸಿಸ್ಟಿವಿಟಿ ಆಫ್ ಕಾಪರ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಸೊ ಅಲ್ಲಿ ನಿಮಗೇನು ಕೊಟ್ಟಿದ್ದಾನೆ? ರೆಸಿಸ್ಟಿವಿಟಿ ಆಫ್ ದ ಕಾಪರ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ದಟ್ R is equal to rho L divided by A. ದಿಸ್ ದ ಫಾರ್ಮುಲಾ. ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ ನಮಗೆ ಫೈಂಡ್ ಔಟ್ ಮಾಡಬೇಕಾದ್ರೇನು? ರೆಸಿಸ್ಟಿವಿಟಿ. ರೋ is equal to RA divided by L. ಓಕೆ, ಸೊ ಇಲ್ಲಿ ನಿಮಗೆ ಡೈಮೆನ್ಷನ್ಸ್ ಕೊಟ್ಟಿದ್ದಾನೆ 2 millimeter, 5 millimeter ಅಂತ. ಓಕೆ, ದರ್ ಇಸ್ ನೋ ಗಿವನ್ ದ ಲೆಂತ್ ಆ್ಯಂಡ್ ಏರಿಯಾ ಕೊಟ್ಟಿಲ್ಲ ಅಂತಂದರೆ ಎರಡು ಫೇಸ್ ಇದೆ, ಎರಡು ಫೇಸ್ದು ಒಂದು ಫೇಸ್ ನಿಮಗೆ ಈ ಥರ, ದಿಸ್ ಇಸ್ ದ ಫೇಸ್, ಇದು ಒನ್ ಬೇಸ್. ಓಕೆ, ನಿಮಗೆ ರೆಕ್ಟ್ಯಾಂಗ್ಯುಲರ್ ಕ್ಯೂಬ್ ಅಂತ ತೊಗೊಂಡ್ರೆ ಇದು ಬೇಸ್ ಆಗುತ್ತೆ. ಈ ಬೇಸ್ದು 2 millimeter ಇದೆ, ಇನ್ನೊಂದು ವಿಡ್ತ್ ಈಸ್ ಆಲ್ಸೋ 2 millimeter. ಇಲ್ಲಿ ಗೆಟಿಂಗ್ ದ ಏರಿಯಾ. ಓಕೆ, 2 millimeter and 2 millimeter ಏರಿಯಾ ಸಿಗುತ್ತೆ. ಆ ಏರಿಯಾ ಒಂದು ಸೈಡ್ ಆದರೆ ಅದು ಎಷ್ಟು ಹೈಟಲ್ಲಿದೆ? 5 millimeter. ದಿಸ್ ಈಸ್ ದ ಲೆಂತ್ ಆಫ್ ದ ಕಂಡಕ್ಟರ್. ದಟ್ 5 millimeter ಈಸ್ ದ ಲೆಂತ್ ಆಫ್ ದ ಕಂಡಕ್ಟರ್. ಸೊ ಅಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ಏರಿಯಾ A is equal to area A is equal to 2 into 10 power minus 3 into 2 into 10 power minus 3, length into breadth. Okay, so that one is equal to 4 into 10 power minus 6 meter square. 4 into 10 power minus 6 meter square. The length L is equal to, ಸೊ ಅಲ್ಲಿ ಏನಂತ ಹೇಳಿದಾನೆ, ಬಿಟ್ವೀನ್ ದ 2 square faces. 2 square face ಅಂದರೆ ಇವೆರಡರ ಮಧ್ಯೆ ಇರೋ ಏರಿಯಾ ಆದರೆ ಈ 5 millimeter ನಾವೇಂತ ತೊಗೊತೀವಿ? ಲೆಂತ್ ಆಫ್ ದ ಕಂಡಕ್ಟರ್ ಅಂತ ತೊಗೊತೀರಾ. ದಟ್ ಲೆಂತ್ ಈಸ್ 5 into 10 power minus 3 meter. 5 into 10 power minus 3 meter. ಸೊ ಅಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ದಟ್ ರೆಸಿಸ್ಟೆನ್ಸ್ ರೋ ಇಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಎಷ್ಟಿದೆ? 0.02 into area is 4 into 10 power minus 6 and length is 5 into 10 power minus 3. 5 into 10 power minus 3. So that one is equal to rho is equal to 2 into 4, 8 divided by 5 into 2 ಅಂತ ಬರ್ಕೊಂಡಿದ್ದಾರೆ 10 power minus 2. This one is 10 power minus 6 to 10 power minus 8 divided by 10 power minus 3. ಓಕೆ, ಸೊ ಅಲ್ಲಿಗೆ ನಿಮಗೆ ಏನು ಬರ್ತದೆ? 8 5ನ ಡಿವೈಡ್ ಮಾಡಿದ್ರೆ 5 1s 3 ಆಯಿತು. ಸೊ 1.6. ಸೊ ರೋ ಇಸ್ ಈಕ್ವಲ್ ಟು 1.6 ಇಂಟು 10 ಪವರ್ 1.6 ಇಂಟು 10 ಪವರ್ ಮೈನಸ್ 5. 1.6 ಇಂಟು 10 ಪವರ್ ಮೈನಸ್ 3 ಮೇಲ್ಗಡೆ ಹೋಗುತ್ತಲ್ವಾ? ಮೇಲ್ಗಡೆ ಹೋದರೆ ಪ್ಲಸ್ 3 ಆಗುತ್ತೆ. ಸೊ 10 ಪವರ್ ಮೈನಸ್ 5. 1.6 ಇಂಟು 10 ಪವರ್ ಮೈನಸ್ 5 ಇನ್ ಓಮ್ ಮೀಟರ್. 10 ಪವರ್ ಮೈನಸ್ 5 ಇಲ್ಲ, 1.6 ಇಂಟು 10 ಪವರ್ ಮೈನಸ್ 6 ಇದೆ. ಸೊ ದಟ್ ಒನ್ ಈಸ್ ದ ಆನ್ಸರ್.
The nearest is 1.6 into 10 power minus 6. Okay, 10 power minus 5. So this is the answer. Second option is the correct. And next one, a certain piece of copper is to be shaped into a conductor of minimum resistance. Its length and diameter should be respectively b. ಓಕೆ, ಸೊ ಇಲ್ಲಿ ನಿಮಗೇನು ಕೊಟ್ಟಿದ್ದಾರೆ, ಸಮ್ 4 ಕೇಸಸ್ ಕೊಟ್ಟಿದ್ದಾರೆ. 4 ಕೇಸ್ ಅಂದರೆ 4 ಡಿಫ್ರೆಂಟ್ ಕಂಡಕ್ಟರ್ ಕೊಟ್ಟಿದ್ದಾರೆ. ಒಂದು ಕಂಡಕ್ಟರ್ ಲೆಂತ್ ಎಲ್ ಇದೆ, ಡಯಾಮೀಟರ್ ಡಿ ಇದೆ, ಆ್ಯಂಡ್ ಇನ್ನೊಂದ್ರದ್ದು 2l ಲೆಂತ್ ಇಸ್ 2l, ಡಯಾಮೀಟರ್ ಇಸ್ d/2, ಆ್ಯಂಡ್ ಥರ್ಡ್ ಒನ್ l/2 2d, ಆ್ಯಂಡ್ ಫೋರ್ತ್ ಒನ್ l/d/2 ಕೊಟ್ಟಿದ್ದಾನೆ. ಓಕೆ, ಸೊ ಈಗ ನಾವೇನು ಫೈಂಡ್ ಮಾಡಬೇಕು, ಇನ್ ದೀಸ್ 4 ಆಪ್ಷನ್, ಈ 4 ಆಪ್ಷನಲ್ಲಿ ಯಾವ ಕಂಡಕ್ಟರಲ್ಲಿ ಮಿನಿಮಮ್ ರೆಸಿಸ್ಟೆನ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಮಿನಿಮಮ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಮಗೆ ರೆಸಿಸ್ಟೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಲೆಂತ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಏರಿಯಾ. ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಲೆಂತ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಏರಿಯಾ. ಸೊ ಇಲ್ಲಿ ಏರಿಯಾ ಕೊಟ್ಟಿಲ್ಲ, ಡಯಾಮೀಟರ್ ಕೊಟ್ಟಿದ್ದಾನೆ ಅಂತಂದರೆ, ಸೊ ಆರ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಲ್ ಆ್ಯಂಡ್ ಆರ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಪೈ r square. Pi r square is nothing but 1 divided by pi into d/2 whole square. Radius is half of the diameter, so that one is implies 1 divided by pi d square divided by 4, so that one is implies 4 divided by pi d square. ಸೊ ಅಲ್ಲಿಗೆ r is equal to ಏನಾಗುತ್ತೆ, r is equal to 4l divided by pi d square. ಒಂದಾದರೆ ಎಲ್ ಲೆಂತ್ ಮತ್ತು ಡಿನ ಈಕ್ವೇಷನನ್ನು ತಗೊಂಡ್ರೆ ರೆಸಿಸ್ಟೆನ್ಸ್ ಫಾರ್ಮುಲಾ ರೋ ಬಿಟ್ಟಿದ್ದೀನಿ. ಸೊ 4l ಡಿವೈಡೆಡ್ ಬೈ ಪೈ ಡಿ ಸ್ಕ್ವೇರ್. ಓಕೆ, ರೋ ಎಲ್ ಪೈ ಡಿ ಸ್ಕ್ವೇರ್. ಈಗ ಒಂದೊಂದನ್ನೇ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಕೇಸ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ, ಸೊ ದಟ್ ರೆಸಿಸ್ಟೆನ್ಸ್ ಈಸ್ ಆರ್. ಸೊ ಫಸ್ಟ್ ಎಲ್ ಆ್ಯಸ್ ಇಟ್ ಈಸ್ ಸಬ್ಸ್ಟಿಟ್ಯೂಷನ್ ಮಾಡ್ತಾರೆ, ಡಿ ಆ್ಯಸ್ ಇಟ್ ಈಸ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ರೆಸಿಸ್ಟೆನ್ಸ್ ಆರ್ ಬರುತ್ತೆ, ಫಸ್ಟ್ ಕೇಸ್. ಸೆಕೆಂಡ್ ಕೇಸ್ 2l ಅಂತಂದರೆ ಎಲ್ ಇಸ್ ಈಕ್ವಲ್ ಟು 2 into L. ಸೊ ಅಲ್ಲಿಗೆ ನಮಗೇನಾಗುತ್ತೆ, ಸೆಕೆಂಡ್ ಕೇಸಲ್ಲಿ 4 into 2L ಡಿವೈಡೆಡ್ ಬೈ ಪೈ ಆ್ಯಸ್ ಇಟ್ ಈಸ್ ಹಂಗೆ ಇದೆ, d/2. ಓಕೆ, ಸೊ ಡಿ ಈಸ್ d/2, ಡಿ ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್. ಸೊ ಡಿ ಡಿವೈಡ್ ಬೈ 2 ಹೋಲ್ ಸ್ಕ್ವೇರ್ ಅಂತಂದರೆ ಇದು d/4 ಆಗುತ್ತೆ, d²/4. 4 ಮೇಲ್ಗಡೆ ಹೋಯ್ತು ಅಂದರೆ 4 ದ 16 into 2 32 ಆಯಿತು. ಈ 4 ಮೇಲ್ಗಡೆ ಹೋಯ್ತು, 32ನ ನಾವು 32 ಅಂತ ಬರ್ಕೋಬೇಡಿ, ಆ್ಯಸ್ ಇಟ್ ಈಸ್ 4 into 2 8 ಅಂತ ಬರ್ಕೊಳ್ಳಿ. ದಿಸ್ 4 ಆ್ಯಂಡ್ ದಿಸ್ 2 8 4l ಡಿವೈಡೆಡ್ ಬೈ ಪೈ ಡಿ ಸ್ಕ್ವೇರ್. 8 4l pi d square. This one is resistance, that one is equal to 8r. In the second case ನಮಗೇನಾಗುತ್ತೆ, 8r ಆಗುತ್ತೆ. ಥರ್ಡ್ ಕೇಸ್ನ ತಗೊಂಡ್ರೆ l/2 and 2d. ಓಕೆ, l/2 ನಮಗೆ 4l divided by 2 divided by again pi d square is 2d square, 2d whole square. So that one is equal to 2 1s are 2 2s are. So ಅಲ್ಲಿಗೆ ಏನಾಗುತ್ತೆ, 4 ಆ್ಯಸ್ ಇಟ್ ಈಸ್ ಹಂಗೆ ಇಟ್ಕೊಳ್ಬೇಕಾರೆ 4l divided by pi into 4d square into 2. 4d square into 2. So that 4l 4 2s are 8 pi d square. 8 pi d square is equal to r divided by 8. Okay, this case r divided by 8. And next case na ತಗೊಂಡ್ರೆ l divided by d/2 ಅಂತ ಅಂದ್ರೆ ಇಟ್ ಇಸ್ ಮೇಲ್ಗಡೆ ಹೋದ್ರೆ ನಮಗೆ ಏನಾಗುತ್ತೆ, 4r ಆಗುತ್ತೆ. ಓಕೆ, 4r ಬರ್ತದೆ. ಸೊ 4r, ದಿಸ್ ಒನ್ ಇಸ್ ಫೋರ್ತ್ ಕೇಸ್ ಅಲ್ಲಿ 4r. ಸೊ ಫಸ್ಟ್ ಕೇಸ್ r, second case 8r, this one is r/8, and fourth case is 4r. ಇದರಲ್ಲಿ ಯಾವುದು ಮಿನಿಮಮ್, ಥರ್ಡ್ ಕೇಸ್ ಇಸ್ ಮಿನಿಮಮ್. ಓಕೆ, ಸೊ ಥರ್ಡ್ ಕೇಸ್ ಯಾವುದು, l/2 and 2d. l/2 and 2d is the correct answer. So in the case of length is off and diameter is 2 times of the initial condition, you'll getting the minimum resistance. Okay. And the next one, the temperature coefficient of a resistance of a wire at 0 degree Celsius is 0.00125 per degree Celsius. At 25 degree Celsius, its resistance is 1 ohm. The resistance of the wire will be 1.2 at what temperature? ಓಕೆ, ಸೊ ಇಲ್ಲಿ ನಿಮಗೆ ಏನು ಕೊಟ್ಟಿದ್ದಾನೆ, ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಲ್ಫಾ ಕೊಟ್ಟಿದ್ದಾನೆ. ದಟ್ ಆಲ್ಫಾ ಇಸ್ ಈಕ್ವಲ್ ಟು 0.00125 per degree Celsius. ಓಕೆ, ಆ್ಯಂಡ್
So R T1 is equal to 25 degrees Celsius, and that time R1 is equal to ಎಷ್ಟಿದೆ 1 ohm. T1 is equal to 25 degrees Celsius, R1 is equal to 1 ohm, and T2 is equal to some T degree Celsius ಅಲ್ಲಿ resistance R2 is equal to ಏನಿದೆ 1.2 ohm ಇದೆ. ಓಕೆ, ಸೊ ಅಟ್ ರೂಮ್ ಟೆಂಪರೇಚರ್ R0. ಸೊ ಈಗ ಫಸ್ಟ್ ಕೇಸ್ನ ನಾವು ಕನ್ಸಿಡರ್ ಮಾಡಿಕೊಂಡು ಈ ಕ್ವೆಶನ್ನ ಬರೆದ್ರೆ, ಸೊ ಫಸ್ಟ್ ಕೇಸ್ ಕನ್ಸಿಡರ್ ಮಾಡಿಕೊಂಡು R is equal to ಫಾರ್ಮುಲಾ R is equal to R0 into 1 plus alpha T minus T0. T minus T0 ಅಂತಂದರೆ ಇನಿಷಿಯಲ್ 0 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾನೆ. ಸೊ ಅಲ್ಲಿಗೆ ಡಿಫ್ರೆನ್ಸ್ ಏನು ಬರ್ತದೆ, ಆಸ್ ಇಟ್ ಈಸ್ T ಬರ್ತದೆ. ಓಕೆ, ಸೊ ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿದೆ. ವಾಟ್ ಇಸ್ ದ ರೆಸಿಸ್ಟೆನ್ಸ್ R? ಫಸ್ಟ್ ಕಂಡೀಷನ್ ರೆಸಿಸ್ಟೆನ್ಸ್ ಎಷ್ಟಿದೆ 1, ದಟ್ ಒನ್ ಇಸ್ ಈಕ್ವಲ್ ಟು R0 ಆಸ್ ಇಟ್ ಈಸ್ 1 ಪ್ಲಸ್ ಆಲ್ಫಾ ಎಷ್ಟಿದೆ 0.00125 ಇಂಟು T, ಟೆಂಪ್ರೇಚರ್ ಈಸ್ 25. Temperature is 25. This is the one equation. And second case ali R is equal to 1.2, that one is equal to R0 1 plus 0.00125 into T. This is the second case. Equation 1 and equation 2. Okay, ಇವೆರಡನ್ನು equation 1 and equation 2 ನ ಡಿವೈಡ್ ಮಾಡ್ಕೊಳ್ಳಿ ಈಗ. ಸೊ ಡಿವೈಡ್ ಮಾಡ್ಕೊಂಡ್ರೆ this R0 and this R0 get cancel. So 1 divided by 1.2. 1 divided by 1.2, you'll getting the answer. 1 by 1.2 is 0.83. 0.833. That one is equal to 1 plus 0.0125 into 25. 0.125 into 25 means that one is equal to 1 plus 0.00125 into 25 ಮಾಡಿದೆ, that one is 0.03125 divided by 1 plus 0.00125 into T. ಓಕೆ, ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ನಮಗೇನು ಬೇಕು, ಈ ಫಂಕ್ಷನ್ ಈ ಕಡೆ ತೊಗೊಳ್ಳಿ, ಇದನ್ನು ಡಿವೈಡ್ ಮಾಡ್ಕೊಳ್ಳಿ. ಸೊ 1 ಪ್ಲಸ್ 0.00125 T, that one is equal to 1.03125 divided by 0.833. Okay, 0.833. So I will divide ಮಾಡಿದ್ರೆ what is the answer? So divide ಮಾಡ್ಕೊಳ್ಳಿ. 1 divided by 0.135 divided by 0.833 ಮಾಡಿದ್ರೆ you'll getting 1.2329. ಸೊ ಅಲ್ಲಿಗೆ 0.00125 T is equal to, ಅದನ್ನು ಡಿವೈಡ್ ಮಾಡಿದಾಗ 1.2379 ಪ್ಲಸ್ 1 ಈ ಕಡೆ ಬಂತು ಅಂದರೆ -1. ಸೊ ಅಲ್ಲಿಗೆ T is equal to 0.2379 divided by 0.00125. 0.00125. ಸೊ ಅಲ್ಲಿಗೆ T is equal to, ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 190.39 ಡಿಗ್ರಿ ಸೆಲ್ಸಿಯಸ್. ದಿಸ್ ಈಸ್ ದ ಟೆಂಪ್ರೇಚರ್ ಆಫ್ ದ ರೆಸಿಸ್ಟೆನ್ಸ್. 1.2 ಓಮ್ ಇದ್ದಾಗ ನಮಗೆ ಟೆಂಪ್ರೇಚರ್ ಎಷ್ಟು ಬರ್ತಾ ಇದೆ ಅಂದರೆ 190 ಡಿಗ್ರಿ ಸೆಲ್ಸಿಯಸ್. Okay, the next one, two batteries of different EMFs and internal resistance connected in series with each other and with the external load resistance. The current is 3 amps. When the polarity of one battery is reversed, then the current becomes 1 amp. The ratio of the EMF of the two battery is. Okay, so ಇಲ್ಲಿ ನಾವೇನು ತಗೊಂಡಿದ್ದೀರಾ, 2 batteries different EMF. ಎರಡು ಬ್ಯಾಟ್ರಿ ಇದೆ, one EMF and another EMF connected in series with the external load resistor. This one is E1 and this one is E2. Current EMF and internal resistance is taken as R, and internal resistance is R, external resistance is some R. Okay, so idrinda first each other and with an external load resistance. The current is 3 amps when the polarity of one battery is reversed. Okay, so reverse ಮಾಡಿದಾಗ the current becomes ಏನಾಯಿತು 1 amps ಆಯಿತು. ಫಸ್ಟ್ ನಮಗೇನಾಯಿತು, ಎರಡು EMF ನ ಸ್ಟ್ರೈಟ್ ಕರೆಕ್ಟಾಗಿ ಕನೆಕ್ಟ್ ಮಾಡಿದಾಗ, ನೆಗೆಟಿವ್ ಟರ್ಮಿನಲ್ ಆಫ್ ದ ಫಸ್ಟ್ ಸೆಲ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದಾಗ ನಮಗೆ ಇನಿಷಿಯಲಿ ಎಷ್ಟು ಬರ್ತಾ ಇತ್ತು, 3 amps ಕರೆಂಟ್ ಬರ್ತಾ ಇತ್ತು, I1.
ಫಸ್ಟ್ ಕೇಸ್. ಸೊ ಇದನ್ನ ನಾವೇನು ಮಾಡಿದ್ವಿ, ಇಂಟರ್ ಕನೆಕ್ಷನ್ ಮಾಡಿದ್ವಿ. ಇಸ್ ದ ಪಾಸಿಟಿವ್ ನೆಗೆಟಿವ್ ಅಂಡ್ ದಿಸ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಪಾಸಿಟಿವ್ ಆಫ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆರ್. ಸೊ ದಿಸ್ ಒನ್ ಈಸ್ E1 and internal resistance is R1 and this one is E2, internal resistance is R2, external resistance R. In this time reverse connection ಮಾಡಿದಾಗ the current ಎಷ್ಟು ಬರ್ತಾ ಇದೆ ಅಂತಂದ್ರೆ it is 1 amps. So I2 is equal to 1 amps. So ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು, what are the resistance. So I is equal to E divided by R plus R. ಓಕೆ, ಎರಡು ರೆಸಿಸ್ಟೆನ್ಸ್ ಸೀರೀಸ್ ಕನೆಕ್ಷನ್ ಮಾಡಿದಾಗ ನಮಗೇನು ಬರ್ತದೆ, E ಈಕ್ವಲೆಂಟ್ ಡಿವೈಡೆಡ್ ಬೈ R ಪ್ಲಸ್ R ಈಕ್ವಲೆಂಟ್. ಸೊ ಸೀರೀಸ್ ಕಾಂಬಿನೇಷನ್ ಅಂತಂದರೆ ನಮಗೆ ಈಕ್ವಲೆಂಟ್ ಏನು ಬರ್ತದೆ ಎಲ್ಲನೂ ಆ್ಯಡ್ ಮಾಡ್ತೀರಾ. ಸೊ I is equal to E1 ಪ್ಲಸ್ E2 ಡಿವೈಡೆಡ್ ಬೈ R ಪ್ಲಸ್ R1 plus R2, R plus R1 plus R2. So that one is equal to 3 amps. That one is equal to 3. Okay, current is 3. And the second case, reverse connection ಆದಾಗ ಕಾಂಬಿನೇಷನ್ ಏನಾಗುತ್ತೆ, E1 minus E2 divided by effective internal resistance ಏನಾಗಿರುತ್ತೆ, R1 plus R2 ಇರುತ್ತೆ. So R plus R1 plus R2, that one is equal to 1. That one is equal to 1 ampere. So ಇವೆರಡು ಈಕ್ವೇಷನ್ ಡಿವೈಡ್ ಮಾಡಿಕೊಂಡ್ರೆ ಡಿನಾಮಿನೇಟರ್ ಗೆಟ್ ಕ್ಯಾನ್ಸಲ್. ಸೊ ಇಲ್ಲಿಗೆ ಫೈನಲ್ ನಮಗೇನು ಬರ್ತದೆ, E1 plus E2 divided by E1 minus E2 is equal to 3 divided by 1. So cross multiplication ಮಾಡಿ E1 plus E2, that one is equal to 3E1 minus 3E2. 3E1 minus 3E2. Okay, so E1 ಈ ಕಡೆ ತಗೊಂಡೋಗಿ E2 ನ ಈ ಕಡೆ ತಗೊಂಬನ್ನಿ. 3E2 plus E2, that one is equal to 3E1 minus E1. So 3E2 plus E2, 4E2 is equal to 2E1. Okay, so E1 divided by E2. So E1 E2 ಬರ್ತದೆ, 2 ಇಲ್ಲಿಗೆ ಹೋಗ್ತದೆ, that one is equal to 4 divided by 2. So 2 1s are 2 2s are. So E1 divided by E2 is equal to 2. Okay, that ratio ಏನು ಬರ್ತಾ ಇದೆ, it is the 2 is the second answer. Okay, next question now. A 50 watt bulb is connected in series with the heater of coil is put into an AC mains. Now the bulb is replaced by 100 watt bulb. The heater output will be. So first 50 watt resistance andre adu resistance is taken as R. Next it is connected to heater of the resistance is R dash in connected to the AC source ಗೆ ಕನೆಕ್ಷನ್ ಮಾಡಿದೀವಿ. ನೆಕ್ಸ್ಟ್ ಅದನ್ನ ಏನು ಮಾಡಿದೀವಿ, 50 ವ್ಯಾಟ್ ಬಲ್ಬ್ ನ 100 ವ್ಯಾಟ್ ಬಲ್ಬ್ ಆಗಿ ರೀಪ್ಲೇಸ್ ಮಾಡಿದ್ರ. ಸೊ P is equal to V square divided by R. ರೆಸಿಸ್ಟೆನ್ಸ್ ಡಿಕ್ರೀಸ್ ಆದರೆ ಪವರ್ ಏನಾಗುತ್ತೆ, ಡಿಕ್ರೀಸ್ ಆಗಿದೆ. ಇಲ್ಲಿ 50 ವ್ಯಾಟ್ ಇಂದ 100 ವ್ಯಾಟ್ಗೆ ಪವರ್ ಡಿಕ್ರೀಸ್ ಆಗಿದೆ, ಅಂದರೆ ಇನಿಷಿಯಲ್ಗಿಂತ ಡಬಲ್ ಆಗಿದೆ ಅಂತಂದರೆ ರೆಸಿಸ್ಟೆನ್ಸು ಆಫ್ ಆಯಿತು. ಸೊ ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಈಸ್ R/2 ಆ್ಯಂಡ್ ಹೀಟರ್ ಈಸ್ R ಡ್ಯಾಶ್ ಕನೆಕ್ಟೆಡ್ ಟು AC ಸೋರ್ಸ್. ಸೊ ಅಲ್ಲಿಗೆ ಸೊ ವಾಟ್ ಇಸ್ ದ ಪವರ್, P is equal to I square by R. I is equal to E divided by R plus R. ನಿಮಗೆ ಗೊತ್ತಿದೆ ಅಲ್ವ ಫಾರ್ಮುಲಾ, E divided by R plus R. ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ so E divided by R plus R whole square into R dash. Okay, and P2 is equal to E divided by R/2 plus R dash. So P2 is equal to I square E divided by resistance R/2 plus R dash whole square into R dash. Okay, so ಇಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದ್ರೆ E is remain ಸೇಮ್ ಇದೆ, R dash is remain ಸೇಮ್ ಇದೆ, ಇಲ್ಲೂ E remain ಸೇಮ್ ಇದೆ, R dash is remain ಸೇಮ್ ಇದೆ. ಸೊ ನಮಗೆ ಚೇಂಜಸ್ ಆಗಿರೋದಲ್ಲಿ ಡಿನಾಮಿನೇಟರ್ಲಿ. ಓಕೆ, ಡಿನಾಮಿನೇಟರ್ಲಿ R plus R dash is more than compared to R/2 plus R dash. ಸೊ ರೆಸಿಸ್ಟೆನ್ಸ್ is I, ರೆಸಿಸ್ಟೆನ್ಸ್ is less. ಸೊ ಅಲ್ಲಿಗೆ P2 is greater than P1 ಅಂದರೆ ನಮಗೆ ಏನಾಗ್ತಿದೆ, ರೆಸಿಸ್ಟೆನ್ಸ್ ಸೊ ಪವರ್ ಈಸ್ ಇನ್ಕ್ರೀಸಸ್. ಸೊ ಅಲ್ಲಿಗೆ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಇದುವರೆಗೂ ಸಮ್ KCET NEET CET ರಿಲೇಟೆಡ್ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ತಾ ಹೋಗಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಮ್ ಮೋರ್ ಪ್ರಾಬ್ಲಮ್ಸ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.